ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರು ಜಿಲ್ಲೆಯ ಹಂಪಿ ಎಂದೇ ಹೆಸರಾಗಿರುವಂತಹ ಪಾವಗಡ ತಾಲೂಕಿನ ನಿಡಗಲ್ಲು ದುರ್ಗದ ಮೇಲೆ ಇದ್ದೀವಿ. ನಿಡಗಲ್ಲು ದುರ್ಗದ ಮೇಲೆ ತುಟ್ಟ ತುದಿಯ ಮೇಲೆ ಇದ್ದೀವಿ. ಇದು ಸಮುದ್ರ ಮಟ್ಟದಿಂದ ಸುಮಾರು 1110 ಮೀಟರ್ ಎತ್ತರದಲ್ಲಿದ್ದೀವಿ. ಅದನ್ನು ಅಡಿಯಲ್ಲಿ ಹೇಳೋದಾದರೆ ಸುಮಾರು 3641 ಅಡಿಗಳು ಅಂತ ಹೇಳ್ಬೋದು. ಅಷ್ಟು ಎತ್ತರದ ಮೇಲೆ ನಾವೀಗ ಇದ್ದೀವಿ. ವಿಹಂಗಮ ನೋಟವನ್ನು ತಾವು ನೋಡ್ತಾ ಇದ್ದೀರಿ. ಮೇಲುಗಡೆ ಬಸವನ ದೇವಸ್ಥಾನ ಇದೆ, ಅಲ್ಲಿಂದ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗ ತಿರುಮಣಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಸಾಸಲಕುಂಟೆ ಪಾವಗಡ ತಾಲೂಕು ಉಭಯ ಶಾಲೆಗಳ ಮಕ್ಕಳು ಶಿಕ್ಷಕರು ಬಂದಿದ್ದಾರೆ. ಇಕೋ ಕ್ಲಬ್ ಅಡಿಯಲ್ಲಿ ಹೊರ ಸಂಚಾರ ಬಂದಿದ್ದಾರೆ. ಇದನ್ನು ತಾವು ನೋಡ್ತಾ ಇದ್ದೀರಿ. ಆ ಮಕ್ಕಳ ಹಿಂಭಾಗದಲ್ಲಿ ಕಾಣ್ತಕ್ಕಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ತುಂಬ ಸುಂದರವಾಗಿರ್ತಕ್ಕಂತಹ ದೃಶ್ಯ. ತುಮಕೂರು ಜಿಲ್ಲೆಯ ಹಂಪಿ ನಿಡಗಲ್ಲು. ಇಲ್ಲಿ ಮೇಲುಗಡೆ ಕರೆಂಟ್ ವೈರ್ಗಳಿದ್ದಾವೆ. ಅವು ಉದ್ದಂದವ್ರು ಬಂದರೆ ತಲೆಗೆ ತಗುಲ್ತವೆ. ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇಲ್ಲಿ ಅವರು ಬರಬೇಕಾಗುತ್ತೆ. ಸ್ವಲ್ಪ ಉದ್ದ ಇರತಕ್ಕಂಥವ್ರು, ಒಂದು 5.5 ಅಡಿ ಮೇಲ್ಪಟ್ಟಿರ್ತಕ್ಕಂಥವ್ರು ನೋಡ್ತಾ ಇದ್ದೀರಿ. ಕೆಳಗಡೆ ಇದು ಕೆಳಮಾರ್ಗದಲ್ಲಿ ಕೆಳಭಾಗದಲ್ಲಿ ತೋರಿಸ್ತಾ ಇದ್ದೀರಿ ಅಲ್ಲ ರಸ್ತೆ, ಆ ರಸ್ತೆಯಿಂದ ನಾವು ಮೇಲುಗಡೆ ಬಂದಿರತಕ್ಕಂಥದ್ದು. ಇದು ಅರ್ಧ ಬೆಡದಲ್ಲಿ ಕಾಣಿಸ್ತಕ್ಕಂತಹ ದೃಶ್ಯಾವಳಿ ನೋಡ್ತಾ ಇದ್ದೀರಿ ತಾವು. ಮನಮೋಹಕ ಆಗಿರ್ತಕ್ಕಂತಹ ದೃಶ್ಯ, ತುಂಬನೇ ಸುಂದರ. ಇಲ್ಲಿ ಬಸವನ ದೇವಸ್ಥಾನದ ಸುತ್ತ ಆ ಕಬ್ಬಿಣದ ಸಲಾಕೆಯಿಂದ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದು ಬಸವನ ದೇವಸ್ಥಾನ. ಕೆಳಭಾಗದಲ್ಲಿ ಬಸವನ ದೇವಸ್ಥಾನದ ಬಸವನ ವಿಗ್ರಹ ಇದೆ. ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಬೆಳಕಲ್ಲಿ ಕ್ಯಾಮ್ರಾ ನಮಗೆ ಸರಿಯಾಗಿ ಗೋಚರಿಸಲಿಲ್ಲ. ಅದಕ್ಕೆ ಹೊಂದಿಕೊಂಡಂತೆ ಒಂದು ಇಲ್ಲಿ ಶಿಲಾಶಾಸನ ಇದೆ, ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಶಿಲಾಶಾಸನ, ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಂತಹ ಶಿಲಾಶಾಸನ. ಇದು ವಿಜಯನಗರ ಅರಸರ ಪೀರಿಯಡ್ಡಲ್ಲಿ ಇದನ್ನು ಕೆತ್ತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ನಿಡಗಲ್ಲು ಒಂದು ಪ್ರಾಚೀನ ಕೋಟೆ ಪ್ರದೇಶ. ಇಲ್ಲಿ ವಿವಿಧ ಕಾಲಗಳಲ್ಲಿ ವಿವಿಧ ರಾಜವಂಶಗಳು ಆಳ್ವಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಒಂದು ವಿಗ್ರಹ ನೋಡ್ತಾ ಇದ್ದೀರಿ ಆ ಬಸವನ ದೇವಸ್ಥಾನದ ಮುಂದೆ. ನೆಕ್ಸ್ಟ್ ಅಲ್ಲಿಂದ ಕೆಳಗಡೆ ಇಳಿದು ಬಂದಾಗ ಅರ್ಧ ಬೆಟ್ಟದಲ್ಲಿ ಇಲ್ಲಿ ಸ್ವಲ್ಪ ವಿಶಾಲವಾದ ಜಾಗ ಇದೆ. ವಿದ್ಯಾರ್ಥಿಗಳು ಮೇಲುಗಡೆ ಹತ್ತಿ ಸುಸ್ತಾಗಿ ಕೆಳಗಡೆಗೆ ಬಂದು ಸುಸ್ತಾಗಿ ಅಲ್ಲಿ ಕೂತಿದ್ದಾರೆ ಅರ್ಧ ಬೆಟ್ಟದಲ್ಲಿ. ಇಲ್ಲಿ ಕ್ಯಾಮ್ರಾ ತೋರಿಸ್ತಾ ಇದ್ದೀವಲ್ಲ, ಈ ಭಾಗದಲ್ಲಿ ಭೀಮನ ದೊಣೆ ಅಂತ ಇದೆ, ನೀರು ಕಾಣಿಸ್ತಾ ಇದೆ. ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಮೇಷ್ಟ್ರು ಬರ್ತಕ್ಕಂಥ ಜಾಗದಲ್ಲಿ ನೀರು ಕಾಣ್ತಾ ಇದೆ ನೋಡ್ರಿ, ಆ ಹಿಂಭಾಗ. ಇದನ್ನು ಭೀಮನ ದೊಣೆ ಅಂತ ಕರೀತಾರೆ. ಭೀಮ ಆ ಪೀರಿಯಡ್ಡಲ್ಲಿ ಇಲ್ಲಿಗೆ ಬಂದಿದ್ದರು. ಅವರಿಗೆ ಬಾಯಾರಿಕೆ ಆಯಿತು. ತನ್ನ ಗದೆಯಿಂದ ಒಂದೇಟು ಬಿಟ್ಟಿದ್ದಕ್ಕೆ ಇಲ್ಲಿ ಗುಣಿ ಆಗಿಬಿಟ್ಟು ನೀರು ಬಿತ್ತು ಅಂತಂದೇಳಿ ಪುರಾಣ ಪುಣ್ಯ ಕಥೆಗಳು ಹೇಳ್ತವೆ. ಇದು ಭೀಮನ ದೊಣೆ ನಿಡಗಲ್ಲು ದುರ್ಗದ ಮಧ್ಯಬೆಟ್ಟದಲ್ಲಿರ್ತಕ್ಕಂಥದ್ದು. ನೀರು ಸದಾ ಇರುತ್ತೆ ಅಲ್ಲಿ. ನೋಡ್ತಾ ಇದ್ದೀರಿ ಅರ್ಧ ಬೆಟ್ಟದಲ್ಲಿ ದೂರ ಇರತಕ್ಕಂಥ ಪ್ರಕೃತಿಯ ರಮಣೀಯ ಸುಂದರ ಚಿತ್ರಣವನ್ನು ನಿಮಗೆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತೋರಿಸ್ತಾ ಇದ್ದೀವಿ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಂದರವಾದ ಚಿತ್ರಣ, ಸೀನ್ರಿ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರು ವಿದ್ಯಾರ್ಥಿಗಳು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ ಬೆಟ್ಟವನ್ನು.
ತುಮಕೂರು ಜಿಲ್ಲೆಯ ಹಂಪಿ ಪಾವಗಡ ತಾಲೂಕಿನ ನಿಡಗಲ್ಲು ನೋಡ್ತಾ ಇದ್ದೀರಿ ತಾವು. ಮಕ್ಕಳು ಪಿರಂಗಿ ಹತ್ರ ಬಂದಿದ್ದಾರೆ. ಇದು ಪಿರಂಗಿ ಮಣ್ಣಲ್ಲಿ ಹೂತೋಗ್ಬಿಟ್ಟಿದೆ ಮುಕ್ಕಾಲು ಭಾಗ, ಇನ್ನು ಸ್ವಲ್ಪ ಭಾಗ ಮಾತ್ರ ಮೇಲ್ಭಾಗದಲ್ಲಿದೆ. ಆಗ ಯುದ್ಧದ ಸಮಯದಲ್ಲಿ ಬಳಸ್ತಿದ್ದಂತಹ ಪಿರಂಗಿ, ಅದರ ಅವಶೇಷ, ಇತಿಹಾಸದ ಆಕಾರ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ. ತಾವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ಪಾವಗಡ ತಾಲೂಕಿನ ತುಮಕೂರು ಜಿಲ್ಲೆಯ ಹಂಪಿ ನಿಡಗಲ್ಲು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಗರಡಿ ಮನೆಯೋ ಅಥವಾ ಜೈಲು ಮನೆಯೋ ನಮಗಂತೂ ಗೊತ್ತಾಗಲಿಲ್ಲ. ಅಷ್ಟೇ ಬಾಗಿಲಿರೋದು, ಒಳಗಡೆ ಸುತ್ತೂರ ಕವರ್ ಮಾಡಿದ್ದಾರೆ, ಅದೇನು ಅಂತ ಗೊತ್ತಾಗಲಿಲ್ಲ. ಅದರ ಪಕ್ಕದಲ್ಲೇ ಈ ಬಾಗಿಲು. ಆ ಬಾಗಿಲಿಂದ ಒಳಗಡೆ ಹೋದಾಗ ಅಲ್ಲಿ ಸುಮಾರು ಮನೆಗಳು ಇರತಕ್ಕಂತಹ ಅವಶೇಷ, ಇತಿಹಾಸದ ಆಕಾರ ಎಲ್ಲ ಪಾಳು ಬಿದ್ದಿದೆ. ಗಿಡ ಗೆಂಟೆ ಬೆಳ್ಕೊಂಡಿದೆ, ಹುಲ್ಲು ಬೆಳೆದಿದೆ. ಅಲ್ಲಿ ಹೋಗೋದಕ್ಕೆ ಭಯ, ಹಾವು ಪಾವು ಇದ್ದವು ಅಂತಂದೇಳಿ ಗೋಡೆಯನ್ನು ನೋಡ್ತಾ ಇದ್ದೀರಿ. ಅಲ್ಪ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ಅದ್ರ ಮೇಲೆಲ್ಲ ಈ ಪರ್ಕೆ ಹುಲ್ಲು ಬೆಳೆದಿದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಮತ್ತೆ ಮುಂದೆ ಸಾಗ್ತಾ ಇದ್ದಾರೆ. ಕೋಟೆ, ಕೊತ್ತಲ, ಬುರುಜು, ಬತೇರಿ ಎಲ್ಲವನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಹಂಪಿ ನಿಡಗಲ್ಲು. ಇಲ್ಲೊಂದು ದೇವಸ್ಥಾನದ ಬಳಿ ಒಂದು ಶಿಲಾಶಾಸನ ಇದೆ. ವಿಜಯನಗರ ಅರಸರ ಕಾಲದಲ್ಲಿ ಮಾಡಿರ್ತಕ್ಕಂಥ ಶಾಸನ ಇದು. ನಿಡಗಲನ್ನು ಚೋಳರು 1000 ಇಸ್ವಿಯಿಂದ 1100 ಅಂದರೆ 10 ಮತ್ತು 11ನೇ ಶತಮಾನದಲ್ಲಿ ಚೋಳರು ತನ್ನ ಸಾಮ್ರಾಜ್ಯವನ್ನು ಇಲ್ಲಿ ಮಾಡಿದ್ದಾರೆ ಅಂತಂದೇಳಿ ಇತಿಹಾಸ ಹೇಳುತ್ತೆ. ಮತ್ತು ಈಗ ನೋಡ್ತಾ ಇದ್ದೀರಿ ಒಂದು ದೇವಸ್ಥಾನದ ಆ ಒಳಭಾಗದಲ್ಲಿ ಅಲ್ಲಲ್ಲಿ ಕಲ್ಲು ಹದ್ದಿದ್ದಾರೆ. ಆ ಕಲ್ಲು ಮೇಲ್ಗಡೆ ಎದ್ದು ಬಂದಿದೆ. ತಾವು ನೋಡ್ತಾ ಇದ್ದೀರಿ. ನಿಧಿಗಳ್ಳರು ಹಲವಾರು ದೇವಸ್ಥಾನದ ಒಳಭಾಗದಲ್ಲಿ ದೇವಸ್ಥಾನವನ್ನು, ಆ ಕಲ್ಲು ಅವು ಇವನ್ನು ಕಿತ್ತುಬಿಟ್ಟು ಎಲ್ಲ ನಿಧಿ ಹುಡ್ಕೋದಕ್ಕೆ ಪ್ರಯತ್ನಪಟ್ಟು ದೇವಸ್ಥಾನಗಳನ್ನ ಹಾಳು ಮಾಡಿದ್ದಾರೆ ನಿಧಿಗಳ್ಳರು. ನೋಡ್ತಾ ಇದ್ದೀರಿ ದೇವಸ್ಥಾನ. ಆಮೇಲೆ 12 ಮತ್ತು 13ನೇ ಶತಮಾನದಲ್ಲಿ ಹೊಯ್ಸಳರು ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ ಅಂತಂದೇಳಿ ಇತಿಹಾಸ ತಿಳಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಗುಂಡಿನ ಕೆಳಗಡೆ ಚಿಕ್ಕದಾಗಿ ಇಟ್ಟಿಗೆ ಇಟ್ಬಿಟ್ಟು 2 ರೂಮ್ ಮಾಡಿದ್ದಾರೆ. ಬಹುಶಃ ಇದು ಸೈನಿಕರು ಉಳ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಂದು ಗೋಚರಿಸುತ್ತೆ. ನೆಕ್ಸ್ಟ್ ಅಲ್ಲಿಂದ ಕೆಳಭಾಗದಲ್ಲಿ ನೋಡ್ತಾ ಇದ್ದೀವಿ ಈ ನಿಡಗಲು ದುರ್ಗದ ಎದುರಿಗಿರ್ತಕ್ಕಂಥದ್ದು ಒಂದು ಅಡ್ಡಬೆಟ್ಟ, ಆ ಕೆಳಗಡೆ ಇರ್ತಕ್ಕಂಥದ್ದು ಊರು, ಆ ವ್ಯವಸಾಯ ಎಲ್ಲವನ್ನೂ ತಾವು ಕಣ್ತುಂಬಿ ನೋಡ್ತಾ ಇದ್ದೀರಿ. ನಿಡಗಲ್ಲು ದುರ್ಗದ ಒಂದು ಸುಂದರ ಚಿತ್ರಣವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ವೀಕ್ಷಕರೇ. ವಿಜಯನಗರ ಸಾಮ್ರಾಜ್ಯ 14ರಿಂದ 16ನೇ ಶತಮಾನದಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಇಲ್ಲೆಲ್ಲ ವ್ಯಾಪಿಸಿತ್ತು. ವಿಜಯನಗರದ ಅರಸರು ಈ ಕೋಟೆಯನ್ನು ಸೈನಿಕ ಕೇಂದ್ರವಾಗಿ ಉಪಯೋಗಿಸಿದ್ರು ಅಂತಂದೇಳಿ ಇತಿಹಾಸ ತಿಳಿಸುತ್ತೆ ನಮಗೆ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಂದರ ರಮಣೀಯ ಚಿತ್ರಣವನ್ನು ಕಣ್ತುಂಬಿ ನೋಡ್ತಾ ಇದ್ದೀರಿ. ಒಮ್ಮೆಯಾದರೂ ಈ ನಿಡಗಲನ್ನು ನೋಡಲೇಬೇಕು ಹುಟ್ಟಿದ ಮೇಲೆ ಅನಿಸುತ್ತೆ. ಅದು ಜುಲೈ ಆಗಸ್ಟ್ ತಿಂಗಳಲ್ಲಿ ಹಸಿರ ಹೊದಿಕೆಯನ್ನು ಹೊತ್ತಂಥ ಸಂದರ್ಭದಲ್ಲಿ ಈ ಚಿತ್ರಣವನ್ನು ನೋಡಬೇಕು, ಆಗ ಕಣ್ತುಂಬುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಆದರೂ ಈಗಲೂ ಕೂಡ ಏನು ಕೊರತೆ ಏನಿಲ್ಲ. ಇಲ್ಲೊಂದು ದೇವಸ್ಥಾನವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮರಕ್ಕೆ ಒಂದು ಹಸಿರ ಟವಲ್, ಆ ಟವಲ್ಗೆ ಯಾರೋ ಹೆಣ್ಣುಮಕ್ಕಳು ಬಳೆಯನ್ನು ಪೋಣಿಸಿ ಆ ಮರಕ್ಕೆ ಕಟ್ಟಿದ್ದಾರೆ. ಏನಾದರೂ ಹರಕೆ ಮಾಡ್ಕೊಂಡಿರಬೇಕು ಅಂತ ಅನಿಸುತ್ತೆ.
ಇದು ಬೆಟ್ಟ ಹತ್ತೋದಕ್ಕೆ ಇರ್ತಕ್ಕಂಥ ದಾರಿ. ಆ ಕಲ್ಲುಗಳೆಲ್ಲ ನುಣುಪಾಗಿದ್ದಾವೆ, ಜಾರುತ್ತೆ. ಮಳೆಗಾಲದಲ್ಲಂತೂ ತುಂಬಾ ತೊಂದರೆ. ಇದೊಂದು ಹೆಬ್ಬಾಗಿಲು. ಈ ಹೆಬ್ಬಾಗಿಲಿಂದ ಸೀದಾ ಕೆಳಗಡೆ ಹೋಗ್ಬಿಟ್ರೆ ಈಗಿರ್ತಕ್ಕಂಥ ನಿಡ್ಗಲ್ಗೆ ಹೋಗುತ್ತೆ. ಈ ಹೆಬ್ಬಾಗಿಲನ್ನು ನೋಡ್ತಾ ಇದ್ದೀರಿ ತಾವು. ಇಲ್ಲೂ ಸಮೇತ ಸುಂದರ ಒಂದು ಕೆತ್ತನೆ ಕುಸುರಿ ಕೆಲಸ ನಡೆದಿದೆ. ಆ ಚಿತ್ರಗಳನ್ನು ನೋಡ್ತಾ ಇದ್ದೀರಿ ತಾವು. ಇದು ವಿಜಯನಗರ ಅರಸರ ಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಕೆತ್ತನೆ ಕೆಲಸ ನೋಡ್ತಾ ಇದ್ದೀರಿ. ಕೊನೆಗೆ ಲಜ್ಜೆ ಗೌರಿ ಚಿತ್ರ ಇದೆ ನೋಡಿ, ಲಾಸ್ಟ್ಗೆ ಲಜ್ಜೆ ಗೌರಿ ನೋಡ್ತಾ ಇದ್ದೀರಿ. ವಿಜಯನಗರ ಪತನಗೊಂಡ ನಂತರ 1565 1779ನೇ ಒಂದು ಕಾಲಾವಧಿಯಲ್ಲಿ ಆ ಸ್ಥಳೀಯ ಪಾಳೆಗಾರರು ನಿಡಗಲ್ನ ಆಳೋದಕ್ಕೆ ಶುರು ಮಾಡ್ತಾರೆ. ತಿಪ್ಪಾನಾಯ್ಕ, ತಿಮ್ಮಣ್ಣ ನಾಯಕ, 1ನೇ ಒಟ್ಟಪ್ಪ ನಾಯಕ ಇವರೆಲ್ಲರೂ ರಾಜ್ಯಭಾರ ಮಾಡ್ತಾರೆ. ಆಗ ಇದು ಚಿತ್ರದುರ್ಗದ ಆಳ್ವಿಕೆಗೆ ಒಳಪಟ್ಟಿತ್ತು. ಚಿತ್ರದುರ್ಗದ ರಾಜ್ಯಭಾರವನ್ನು ಮಾಡ್ತಿದ್ದಂತಹ ಭರಮಣ್ಣ ನಾಯಕ, ವೀರ ಮದಕರಿ ನಾಯಕ ಅವರ ಆಳ್ವಿಕೆಯಲ್ಲಿ ಈ ನಿಡಗಲ್ಲು ಅವರ ಹಿಡಿತದಲ್ಲಿತ್ತು. ಇದನ್ನು ಇತಿಹಾಸ ತಿಳಿಸುತ್ತೆ. ದೇವಸ್ಥಾನ ನೋಡ್ತಾ ಇದ್ದೀರಿ ತಾವು. ಇದು ಕಾಲು ಬೆಟ್ಟದಲ್ಲಿರ್ತಕ್ಕಂಥ ಪ್ರದೇಶ. ಈಗ ತೋರಿಸ್ತಕ್ಕಂಥದ್ದೆಲ್ಲನೂ ಸಮೇತ ಅರ್ಧ ಬೆಟ್ಟದಿಂದ ಕೆಳಗಡೆ ಇಳಿದಿದ್ದೀವಿ ನಾವು. ಇಲ್ಲಿ ಒಂದು ಸುಂದರವಾದ ದೇವಸ್ಥಾನ ಇದೆ. ಕೆಳಗಡೆ ಕಡಪಕಲ್ಲಲ್ಲ, ಒಳ್ಳೆ ಕಲ್ಲನ್ನೇ ಹಾಕಿದರೆ, ಅದು ಜಾರುತ್ತೆ. ಪಾಲಿಶ್ ಕಲ್ಲು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ದೇವಸ್ಥಾನನ ಸ್ವಲ್ಪ ಮಾದರಿಯಾಗಿ ಮಾಡಿದ್ದಾರೆ. ಆದರೆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ. ಬಹುಶಃ ದೇವರನ್ನು ತಂದಿಡಬಹುದು ಅಂತಂದು ಅನಿಸುತ್ತೆ. ದೇವಸ್ಥಾನ ತುಂಬ ಸುಂದರವಾಗಿದೆ ನೋಡಿ. ಇದು ಗರ್ಭಗುಡಿ, ದೇವರು ಇಲ್ಲ. ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನವನ್ನು ನೋಡ್ತಾ ಇದ್ದೀರಿ. ಈ ಸಮುದಾಯ ಭವನ ನಿಡಗಲ್ಲು ವೀರಭದ್ರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಸಮುದಾಯ ಭವನ ನೋಡ್ತಾ ಇದ್ರಿ. ದೊಡ್ಡದಾಗೇ ಇದೆ. ನವ ಜೋಡಿಗಳು ಬಂದು ಇಲ್ಲಿ ಮದುವೆ ಆಗಬಹುದು ಈ ಒಂದು ಸಮುದಾಯ ಭವನದಲ್ಲಿ. ಪ್ರಕೃತಿಯ ಮಡಿಲಲ್ಲಿ ಎಷ್ಟೇ ವೆಹಿಕಲ್ಸ್ ಬಂದರೂ ಪಾರ್ಕಿಂಗಿಗೆ ಸಮಸ್ಯೆ ಆಗೋದಿಲ್ಲ. ತುಂಬ ಜಾಗ ಇದೆ. ಪ್ರಶಾಂತವಾದ ವಾತಾವರಣ, ಶಾಂತವಾಗಿರುತ್ತೆ. ನೀರು ಸಮೇತ ಸಿಗುತ್ತೆ. ತಣ್ಣನೆ ನೀರು, ಬೆಟ್ಟ ಗುಡ್ಡದಿಂದ ಹರಿದು ಬರ್ತಕ್ಕಂಥ ನೀರು, ಎಲ್ಲನೂ ಚೆನ್ನಾಗಿದೆ. ನೋಡ್ತಾ ಇದ್ದೀರಿ ನಿಡಗಲ ದುರ್ಗ. ದೇವಸ್ಥಾನ ಗೋಪುರ, ಕಲ್ಲಿನ ಮಂಟಪ, ಆ ಮುಂದೆ ಕಾಣ್ತಕ್ಕಂತಹ ಸಮುದಾಯ ಭವನದ ಬಿಲ್ಡಿಂಗ್ಗಳು ಎಲ್ಲವನ್ನೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮದುವೆ ಆಗ್ತಕ್ಕಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ನನಗಾದರೂ ಅನಿಸುತ್ತೆ. ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ತಾವು. ಈ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ನಾಗರಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾಗರಗಳನ್ನು ನೋಡ್ತಾ ಇದ್ದೀರಿ ತಾವು. ನಿಡಗಲ್ಲು ದುರ್ಗ ತುಮಕೂರು ಜಿಲ್ಲೆಯ ಹಂಪಿ, ಇದು ಪಾವಗಡ ತಾಲ್ಲೂಕಿನಲ್ಲಿ ಇದೆ. ಇದು ಒಂದು ಹೋಬಳಿಯ, ಪಾವಗಡ ತಾಲ್ಲೂಕಿನ ಹೋಬಳಿಯ ಕೇಂದ್ರ ಸ್ಥಾನ. ನೋಡ್ತಾ ಇದ್ರಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಸುಂದರ ಪ್ರಕೃತಿಯ ರಮಣೀಯ ಚಿತ್ರ, ಪ್ರಕೃತಿಯ ಸೊಬಗು, ಮತ್ತು ಮುಂದೆ ಹೋಗೋದಕ್ಕೆ ದಾರಿ. ಇಲ್ಲಿಂದ ದಾರಿ ವ್ಯವಸ್ಥೆ ಚೆನ್ನಾಗಿದೆ, ಟಾರ್ ಹಾಕಿದ್ದಾರೆ. ಕಾಲು ಬೆಟ್ಟದಿಂದ ಇಲ್ಲೇವರೆಗೂ ವೆಹಿಕಲ್ಸ್ ಬರ್ಬೋದು, ಬಸ್ಸು, ಲಾರಿ
ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸು ಸಮೇತ ಇಲ್ಲಿ ತನಕ ಬರ್ಬೋದು, ಕಾಲು ಬೆಟ್ಟದ ತನಕ. ಇಲ್ಲಿಂದ ಬೈಕೂ ಮೇಲಕ್ಕೆ ಹೋಗೋದಿಲ್ಲ. ನೋಡಿ, ಅರ್ಧ ಬೆಟ್ಟದಲ್ಲಿ, ಕಾಲು ಬೆಟ್ಟದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಸುಮಾರು ಅಲ್ಲಿ ವ್ಯವಸಾಯ ನೋಡ್ತಾ ಇದ್ದೀರಾ, ಗಿಡ ಮರಗಳು ನೋಡ್ತಾ ಇದ್ದೀರಾ, ತೆಂಗಿನ ಮರ ನೋಡ್ತಾ ಇದ್ದೀರಾ. ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿ ಊರಿತ್ತು ನಿಡಗಲ್ಲು. ಸುಮಾರು ಒಂದು 15-20 ಪಾಳೆಗಾರರ ಕುಟುಂಬಗಳು ಇಲ್ಲಿ ವಾಸವಾಗಿದ್ವು. ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಅವರು ಇಲ್ಲೇ ಇದ್ದರು. ನೋಡ್ತಾ ಇದ್ದೀರಿ, ಅವರ ತೆಂಗಿನ ತೋಟ, ಅವರ ವ್ಯವಸಾಯ ಎಲ್ಲವನ್ನೂ ನೋಡ್ತಾ ಇದ್ದೀರಿ. ಮೊದಲು ಇಲ್ಲಿ ಊರಿತ್ತು ಅನ್ನೋದಕ್ಕೆ ಕೆಲವು ಪುರಾವೆಗಳು, ಮನೆಯ ಅವಶೇಷಗಳು, ಅವನ್ನೆಲ್ಲನೂ ಸಮೇತ ತಾವು ವೀಕ್ಷಣೆ ಮಾಡಿದ್ರಿ ಅಂತ ಕಾಣಿಸುತ್ತೆ. ಇಲ್ಲಿಂದ ಮುಂದಕ್ಕೆ ಹೊರಟಾಗ ಇಲ್ಲಿ ಪಕ್ಕದಲ್ಲಿ ನೋಡಿ, ರೋಜಾ ಹೂವು ಅಂದರೆ ಗುಲಾಬಿ ಹೂವು ಅಂತ ಅಲ್ಲ, ಇದು ಪೊದೆ ರೋಜಾ, ಬೇಲಿ ರೋಜಾ ಅಂತಂದು ಕರೀತಾರೆ. ಭಾಳ ಸುಂದರವಾಗಿ ಅರಳಿ ನಿಂತಿದೆ. ಅದರ ಪಕ್ಕದಲ್ಲಿ ನೋಡಿ, ಈ ಕಾಲು ಬೆಟ್ಟದಲ್ಲಿ ಅಡಿಕೆ ತೋಟ, ತೆಂಗಿನ ಮರ, ವ್ಯವಸಾಯ ಎಲ್ಲವನ್ನೂ ಕಾಣಬಹುದು. ನಾನು ಈಗಾಗಲೇ ಹೇಳಿದೆ, 15-20 ಕುಟುಂಬಗಳು ಈ 20 ವರ್ಷದ ಹಿಂದೆ ಇಲ್ಲೇ ನೆಲೆಸಿದ್ವು ಅಂತಂದು. ಬಹುಶಃ ಅವ್ರದ್ದೇ ಈ ಭೂಮಿ ಇರಬೇಕು ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ, ಬಾಳೆಯ ಗೊನೆ, ತೆಂಗು, ಅಡಿಕೆಯ ತೋಟ, ನಿಡಗಲ್ಲ ದುರ್ಗದ ಕಾಲು ಬೆಟ್ಟದ ಮೇಲೆ. ಬೆಟ್ಟದಲ್ಲೂ ಸಮೇತ ವ್ಯವಸಾಯವನ್ನು ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಈ ಕಡೆಯೂ ಸಮೇತ ಹೊಲಗದ್ದೆಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ವೀಕ್ಷಕರೇ. ಆಮೇಲೆ ಅಲ್ಲಿಂದ ನೇರವಾಗಿ ಮುಂದೆ ಬಂದಾಗ ಇಲ್ಲಿ ಯೋಗ ಲಕ್ಷ್ಮೀ ನರಸಿಂಹನ ದೇವಸ್ಥಾನದ ಪಕ್ಕ ಮತ್ತೊಂದು ದೇವಸ್ಥಾನ. ಆ ದೇವಸ್ಥಾನದ ಒಳಭಾಗದಲ್ಲಿ ಶಿಲಾಶಾಸನಗಳು, ಮಾಸ್ತಿಕಲ್ಲು, ವೀರಗಲ್ಲು ಎಲ್ಲವೂ ನಮ್ಮನ್ನು ಕೈ ಬೀಸಿ ಕರೆಯುತ್ತಿವೆ. ನೋಡ್ತಾ ಇದ್ದೀರಿ ಈಗ ಶಿಲಾಶಾಸನ, ವಿಜಯನಗರ ಅರಸರ ಕಾಲದ್ದು ಕನ್ನಡದಲ್ಲಿರ್ತಕ್ಕಂಥ ಶಿಲಾಶಾಸನ. ಇದರ ಸಂಪೂರ್ಣ ಅರ್ಥ ಗೊತ್ತಾಗಬೇಕು ಅಂತಂದರೆ ನೀವು ಎಪಿಗ್ರಫಿಯ ಕರ್ನಾಟಕ ವಾಲ್ಯೂಮ್ 12ರಲ್ಲಿ ತುಮಕೂರು ಜಿಲ್ಲೆಯ ಬರುತ್ತೆ. ಆ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ಕೊನೆ ಪುಟದಲ್ಲಿದೆ. ಅಲ್ಲಿ ಈ ಎಲ್ಲ ಶಾಸನಗಳನ್ನು ತಾವು ವೀಕ್ಷಣೆ ಮಾಡಬಹುದು. ಎಪಿಗ್ರಫಿಯ ಕರ್ನಾಟಕ ವಾಲ್ಯೂಮ್ 12, ಮಾಸ್ತಿಕಲ್ಲು, ವೀರಗಲ್ಲು, ಶಿಲಾಶಾಸನ ಎಲ್ಲವನ್ನೂ ವೀಕ್ಷಣೆ ಮಾಡಬಹುದು. ಇಲ್ಲೀಗ ನಾವು ನೋಡ್ತಾ ಇದ್ದೀವಿ ಮಾಸ್ತಿಕಲ್ಲು, ವೀರಗಲ್ಲು, ಶಿಲಾಶಾಸನ ಎಲ್ಲವನ್ನ. ಇತಿಹಾಸದ ಆಕರಗಳು, ಪುರಾವೆಗಳು ನೋಡ್ರಿ. ಆ ಶಿಲಾಶಾಸನದಲ್ಲಿ ಆ ಮಾಸ್ತಿಕಲ್ಲು, ವೀರಗಲ್ಲಿನ ಮಧ್ಯಭಾಗದಲ್ಲೂ ಸಮೇತ ಕೆತ್ತನೆ ಕೆಲಸ, ಬರವಣಿಗೆಯನ್ನು ತಾವು ಕಾಣಬಹುದು. ವೀಕ್ಷಕರೇ, ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ಯೋಗ ಲಕ್ಷ್ಮೀ ನರಸಿಂಹನ ದೇವಸ್ಥಾನ. ಇದಕ್ಕೊಂದು ಸ್ವಲ್ಪ ಸುಣ್ಣ ಬಣ್ಣ ಮಾಡಿದರೆ ಯೋಗ ಲಕ್ಷ್ಮೀ ನರಸಿಂಹ ದೇವಾಲಯ ನಿಡಗಲ್ಲು. ಇದೊಂದು ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ. ಪೇಂಟ್ ಮಾಡಿದ್ದಾರೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಭಕ್ತಾದಿಗಳು ಓಡಾಡ್ತಾ ಇದ್ದಾರೆ. ಅರ್ಚಕರು ಸಮೇತ ಹೊರಗಡೆ ಬಂದರು. ಅದು ಮುಂದೆ ಕಾಣಿಸ್ತಕ್ಕಂಥದ್ದು ಆ ಟ್ಯಾಂಕ್ ಇದ್ದಿದ್ದು ಅರ್ಚಕರ ಮನೆ ಅಂತ ಕಾಣಿಸುತ್ತೆ. ಇದು ದೇವಾಲಯ ಯೋಗ ಲಕ್ಷ್ಮೀ ನರಸಿಂಹನ ದೇವಾಲಯ ನಿಡಗಲ್ಲು ದುರ್ಗದಲ್ಲಿ. ದೇವಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಪಕ್ಕದಲ್ಲೇ ನಿಡಗಲ್ಲು ದುರ್ಗ ತುಟ್ಟ ತುದಿಯ ಭಾಗವನ್ನು ನೋಡ್ತಾ ಇದ್ದೀರಿ. ಈಗ ಅಲ್ಲಿಗೆ ಹೋಗಿ ಬಂದಿದ್ದೀವಿ ಈಗಾಗಲೇ ನಾವು. ನಿಡಗಲ್ಲು ದುರ್ಗದ ತುಟ್ಟ ತುದಿ ಮತ್ತು ದೇವಸ್ಥಾನದ ಪಕ್ಕ ಕಲ್ಲಿನ ಮಂಟಪಗಳು ಈಗಲೂ ಆಗಲೂ ಬೀಳುವ ಸ್ಥಿತಿಯಲ್ಲಿವೆ. ಇದು ಅರ್ಚಕರ ಮನೆ ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ, ಸುಂದರ ರಮಣೀಯ ಚಿತ್ರ. ಅದ್ರ ಮುಂಭಾಗ ಬಂದಾಗ ಇಲ್ಲಿ ನನಗೆ ವಿಚಿತ್ರ ಅನ್ನಿಸ್ತು. ಒಂದು ಹೆಂಗಸಿನ ಒಂದು ಕಲ್ಲು, ಇದು ಹೆಂಗಸಿನ ಚಿತ್ರ.
ಆ ಕೆಳಭಾಗದಲ್ಲಿ ಆರೋ ಮಾರ್ಕ ಉಪಪಾದಿಯಲ್ಲಿ ಇರ್ತಕ್ಕಂಥ ಒಂದು ಗುರುತು, ಅದರಲ್ಲಿ ಹೆಂಗಸನ್ನು ಇಟ್ಟಿರ್ತಕ್ಕಂಥದ್ದು ಇದೇನು ಅಂತಂದು ಗೊತ್ತಾಗಲಿಲ್ಲ ನನಗೆ. ಇತಿಹಾಸ ತಜ್ಞರೇ ಇದಕ್ಕೆ ಅರ್ಥವನ್ನು ಹೇಳಬೇಕು. ಇದಕ್ಕೆ ಪೂಜೆ ಪುನಸ್ಕಾರ ಎಲ್ಲನೂ ನಡೀತಾ ಇದ್ದಾವೆ. ಯಾವುದೋ ಒಂದು ಹೆಣ್ಣಿನ ಚಿತ್ರಣ ಅದು, ನೋಡ್ತಾ ಇದ್ದೀರಿ ತಾವು. ಪಾಳೆಗಾರರು ಸುಮಾರು ಜನ, ಒಂದು 7-8 ಜನ ಪಾಳೆಗಾರರು ನಿಡಗಲನ್ನು ಹಾಡಿದರೆ. ತದನಂತರ ಇದು ಮೈಸೂರು ಆಡಳಿತಕ್ಕೆ ಒಳಪಡುತ್ತೆ 1760ರ ನಂತರ. ಆ ಒಂದು ಟೈಮ್ನಲ್ಲಿ ಪಾಳೆಗಾರರು ಮತ್ತು ಹೈದರಾಲಿ ಚಿತ್ರದುರ್ಗವನ್ನು ವಶಪಡಿಸಿಕೊಂಡಾಗ, ಹೈದರಾಲಿ ಟಿಪ್ಪು ಆ ಒಂದು ಟೈಮ್ನಲ್ಲಿ ಇದು ನಿಡಗಲ್ಲು ಪತನ ಆಗುತ್ತೆ. ಅಲ್ಲಿಗೆ ಪಾಳೆಗಾರರ ಆಡಳಿತ ಆ ಒಂದು ಟೈಮ್ನಲ್ಲಿ ಹೈದರಾಲಿ ಟಿಪ್ಪುವಿನ ಸಮಯದಲ್ಲಿ ಅಂತ್ಯ ಆಗುತ್ತೆ. ನೋಡ್ತಾ ಇದ್ದೀರಿ, ಸುಂದರ ರಮಣೀಯ ಚಿತ್ರಣ ನಿಡಗಲ್ಲು. ಒಮ್ಮೆಯಾದರೂ ನಿಡಗಲ್ಲನ್ನು ನೋಡಲೇಬೇಕು. ಅದು ನೋಡುವುದಾದರೆ ಮಳೆಗಾಲದಲ್ಲಿ ನೋಡಿ. ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂತಿದ್ದಾರೆ. ಕೆಳಗಡೆ ಇದು ರಾಮ್ ತೀರ್ಥ ಇರತಕ್ಕಂಥ ಜಾಗ. ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೂ ಚೆನ್ನಾಗಿದೆ. ಸಾಸಲಕುಂಟೆ ಹೈಸ್ಕೂಲ್ ಹೆಡ್ ಮಾಸ್ಟರು ಬಾಲಾಜಿ ಅವರು ಕೂತಿದ್ದಾರೆ. ಅಲ್ಲಿ ಮಕ್ಕಳು ಮುಂದೆ ಕೂತ್ಕೊಂಡಿದ್ದಾವೆ. ಓಂಕಾರೇಶ್ವರ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕುರಿತು ಏನೋ ಮಾತಾಡ್ತಾ ಇದ್ದಾರೆ. ಬಸ್ಸನ್ನು ನೋಡ್ತಾ ಇದ್ರಿ. ಈ ಬಸ್ಸಲ್ಲೇ ಈ ಎಲ್ಲ ಮಕ್ಕಳು ಬಂದಿರತಕ್ಕಂಥದ್ದು. ನಿಡಗಲ್ಲು ಸಂಸ್ಥಾನವನ್ನು ತಾವು ನೋಡ್ತಾ ಇದ್ದೀರಿ. ಇದೊಂದು ಸಂಸ್ಥಾನವೇ ಸರಿ. ಈ ದಾರಿ ಬೆಳ್ಳಿ ಬಟ್ಲಿಗೆ ಹೋಗುತ್ತೆ. ಬೆಳ್ಳಿ ಬಟ್ಲಿಂದ ಮುಂದಕ್ಕೆ ಪಾವಗಡಕ್ಕೆ ಹೋಗ್ತಕ್ಕಂಥ ದಾರಿ ಇದು. ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಪ್ರವಾಸಿ ಮಂದಿರ ಕೂಡ ಇದೆ. ಇಲ್ಲಿ ನೋಡಿ, ಇದು ನಿಡಗಲ್ಲು. ಆ ಮುಂದೆ ಕಾಣಿಸ್ತಕ್ಕಂಥದ್ದೇನೆ ರಾಮ್ ತೀರ್ಥ. ಐತಿಹಾಸಿಕ ನಿಡಗಲ್ಲು ನೋಡ್ತಾ ಇದ್ದೀರಿ ತಾವು, ರಾಮ್ ತೀರ್ಥದ ಬಳಿ. ಈ ನಿಡಗಲ್ಲಲ್ಲಿ ಒಂದು ಶ್ರೀ ಮಹರ್ಷಿ ವಾಲ್ಮೀಕಿ ಆಶ್ರಮ ನಿಡಗಲ್ನಲ್ಲಿ ಇದೆ. ಅದು ಕೆಳಭಾಗದಲ್ಲಿ ಊರಲ್ಲಿದೆ. ನಿಡಗಲ್ಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತುಟ್ಟ ತುದಿಗೆ ಈಗಾಗಲೇ ಹೋಗಿ ಬಂದಿದ್ದಾಯಿತು. ನಿಡಗಲ್ಲು ದುರ್ಗ ಇತಿಹಾಸದ ಹೊಂಬೆಳಕು. ಇಲ್ಲಿ ಒಂದು ದೇವಸ್ಥಾನ ಆ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ. ಅದು ಸಮೇತ ಈಶ್ವರನ ದೇವಸ್ಥಾನ. ನಿಡಗಲಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ. ತುಂಬಾ ದೇವಸ್ಥಾನ ಇದ್ದಾವೆ. ನಾವು ಸ್ವಲ್ಪ ಭಾಗ ಮಾತ್ರ ತಮಗೆ ತೋರಿಸಿದ್ದೀವಿ. ಊರಲ್ಲೂ ಸಮೇತ ಸುಮಾರು ದಾರಿಯುದ್ದಕ್ಕೂ ದೇವಸ್ಥಾನಗಳಿದ್ದಾವೆ. ಒಮ್ಮೆ ನಿಡಗಲ್ಲಿಗೆ ಭೇಟಿ ಕೊಟ್ಟರೆ ಅವನ್ನೂ ತಾವು ವೀಕ್ಷಿಸಬಹುದು. ಇಲ್ಲಿ ಪಕ್ಕದಲ್ಲಿ ರಾಮ್ ತೀರ್ಥ, ಒಂದು ಕಲ್ಯಾಣಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ನೋಡಿ, ಇಲ್ಲಿ ಯಾವಾಗಲೂ ನೀರಿರುತ್ತೆ. ಇಲ್ಲಿ ದೇವರನ್ನು ಕುಂಡ್ರಿಸಿ ಗಂಗಮ್ಮನ್ನ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ನೋಡಿದ್ವಲ್ಲ, ಆ ದೇವರ ವಿಗ್ರಹ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲಿ ಆಂಜನೇಯನ ಚಿಕ್ಕ ಮೂರ್ತಿ. ನೋಡ್ತಾ ಇದ್ದೀರಿ. ಇಲ್ಲಿ ವಿಗ್ರಹಗಳು ಶಿಥಿಲಗೊಂಡಿರ್ತಕ್ಕಂಥದ್ದು. ತಲೆ ಇಲ್ಲ ನೋಡ್ರಿ ಆ ವಿಗ್ರಹಕ್ಕೆ. ಧ್ವಂಸಗೊಂಡಿದ್ದಾವೆ. ನೋಡ್ತಾ ಇದ್ದೀರಿ ತಾವು. ದಕ್ಷಿಣ ಭಾರತ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ರಾಮತೀರ್ಥ ನಿಡಗಲ್ಲು ಇದು. ಅಲ್ಲಿ ನಾಗರ ಪ್ರತಿಷ್ಠಾಪನೆ ಎಲ್ಲವನ್ನೂ ನೋಡ್ತಾ ಇದ್ದೀರಿ. ಪ್ರಶಾಂತವಾದ ಜಾಗ, ಶಾಂತವಾಗಿರುತ್ತೆ.
ನೋಡ್ತಾ ಇದ್ದೀರಿ ರಾಮತೀರ್ಥ. ಇಲ್ಲಿ ಯಾವಾಗಲೂ ನೀರಿರುತ್ತೆ, ನೋಡೋದಕ್ಕೆ